ಎಲ್ಲರಿಗೂ ನಮಸ್ತೆ. ಏನು ಬರಲ್ಲ ಪೇಸ್ಟ್ ಬಾಡಿ ಗಜಬ್ ಬೇಜತಿ. 2 ಸ್ಪೂನು ಖಾರ ಹಾಕೊಂಡಿನಿ. ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮೆಣಸಿನ್ಕಾಯಿನ ಡ್ರೈ ತರ ಅನ್ಸರ ಏನ್ ಹೇಳ್ತಾರ ಅಂತಂದ್ರೆ ಅಂಜಿಗೆ ಬರ ಚಲೋ ಐತಿ ಅಂದ್ರೆ ಅರ್ಥ ಮಾಡೋದಿಲ್ಲ ಅಷ್ಟ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಟಾಪಿಕ್ ಅಂದ್ರೆ ಫಸ್ಟ್ ಟೈಮ್ ಕುಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಯೂಟ್ಯೂಬ್ ಒಳಗ ಆಲ್ರೆಡಿ ಡಿಸ್ಪ್ಲೇ ಅದ್ರಿ ಒಂದೊಂದ್ಸಲ ಮಾಡೀನಿ. ಇವತ್ತು ಚಿಕನ್ ನನ್ನ ಫೇವ್ರೇಟ್ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ. ಅದೇ ನಮ್ಮ ಅಕ್ಕ ಸ್ವಲ್ಪ ಹೇಳ್ಕೊಡ್ತಾರ, ಹಂಗ ನಾನು ಮಾಡ್ತೀನಿ. ನಾನು ಸ್ವಂತ ಫುಲ್ ಕಲ್ತ ಮೇಲೆ ಎಲ್ಲರಿಗೂ ಮಾಡಿ ಕಳಿಸ್ತೇನೆ. ನಿಮ್ಮ ಅಡ್ರೆಸ್ ಹೇಳ್ರಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಎಲ್ಲಾರ ಮನೆಗೂ ಊಟ ಕಳಿಸ್ತೇನೆ. ಈಗ ಮಗನ ಸ್ವಲ್ಪ ಕನ್ನಡ ಹಂಗ ಸ್ವಲ್ಪ ಕಮೆಂಟ್ ಮಾಡಿ, ಕನ್ನಡ ನಿಮ್ಮ ಮಗ ನೋಡ್ಕೊಂಡು ಕಮೆಂಟ್ ಮಾಡ್ರಿ. ಏನು ಬರಲ್ಲ ಪೇಸ್ಟ್ ಬಾಡಿ ಅವರ್ ಹೋಮ್ ಗಜಬ್ ಬೇಜತಿ. ಹೇಳ್ಬೇಕಂದ್ರ ನನ್ಗೆ ಗೊತ್ತೈತಲ್ರಿ, ಹೇಳ್ತೀನಿ ನೋಡ್ರಿ. ಪೇಸ್ಟ್ ಬಾಡಿ ಕಂಟ್ರೋಲ್ ಬರಲ್ಲ, ಚಾ ಮಾಡಕ್ಕೂ ಬರಲ್ರಿ, ಜನ ತುಳಿತಾ ಇರ್ತಾರೆ, ನಾವು ಬೆಳಿತಾ ಇರ್ಬೇಕು. ಬಿಸಿನೀರ್ ಕಾಯ್ಸಕ್ಕೂ ಬರಲ್ಲ ನೋಡ್ರಿ. ಕಾಸಿ ಮಗಕ್ಕೆ ಹೋಗುತ್ತೆ. ಕಾದವಿಲ್ಲ ಅನ್ನೋವರೆಗೂ ಕಾದವ್ ಅನ್ಬೇಕು. ಜ್ಯೋತಿ ಕಾದು ಸಾಕು ಅಲ್ಲಿವರೆಗೂ ಮಕ್ಕಳು ಹೋಗ್ತೇನೆ. ತಿಂದ್ರೆ ನಾವೇನಾದ್ರೂ ಬದುಕಿದ್ರೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ, ಹೆಂಗೆ ನೋಡ್ತೀವಿ. ಆಯ್ತಾಯ್ತು, ಬರ್ತಾ ನೋಡೋಣ. ಇದೈತಲ್ರಿ, ಆಗ್ಲೇ ಕ್ಲೀನ್ ಆಗಿ ತೊಳ್ದಿದಾರ. ಇವಾಗ ಏನಿಲ್ಲ, 2 ಸ್ಪೂನು ಖಾರ ಹಾಕೊಂಡಿನಿ. ನೀವು ಹೆಂಗ್ ತಿಂತೀರಿ ಅದ್ರ ಮೇಲೆ ಡಿಪೆಂಡ್. ಹಂಗ್ ಹಾಕ್ರಿ. ಮತ್ ನಾ 2 ಸ್ಪೂನ್ ಹಾಕಿನ ನೀವು ಒಂದು ಹಾಕ್ಬೇಕು. ಇದು 1 kg ಇದೆ, ಅದಕ್ಕೆ 2 ಸ್ಪೂನ್ ಹಾಕಬೇಕು. ಜಾಸ್ತಿ ನಮ್ಮ ಅಕ್ಕ ಹೇಳ ಎರಡು ಇದಾಗ್ಬೇಕಂತ ಹೇಳು. ಜಾಸ್ತಿ ಆಯ್ತು ಇಲ್ಲ. ಈಗ ನೆಕ್ಸ್ಟ್ ಕಲ್ಸಿ ಅದೆಲ್ಲ ಕಲ್ಸೋದೊಂದು ದೊಡ್ಡ ಅಗರ್ ಮೇಲೆ ಇರ್ತೀನಿ. ನಾನೇನ ಕೆಲ್ಸಕ್ಕೂ ಬರಲ್ರಿ. ಮಾಡ್ತಾನೆ ಬೇರೆ ನೋಡ್ರಿ ಹಿಂಗ್ ಮಾಡ್ದಾಗ ಕೆಲ್ಸಕ್ಕೂ ಬರಲ್ಲ. ಏನ್ ಮಾಡ್ಬೇಕ ಹಿಂಗಿರ್ಬೇಕ. ಏನ್ ಮಾಡೆ ಇವ್ರ ಮಾಡೋದ್ನ ಅಡಿಗಡಿಸ್ತಾರ ನೋಡ್ರಿ. ಅದಕ್ಕ ನಾ ಮಾಡೋದ ಬಿಟ್ಟಿದ್ರು. ಒಳ್ಳೆ ಕೆಲಸ ಮಾಡಿ ಬಲ್ಸಿ ತುಂಬಾ ಜನ ಕಂಟ್ರೋಲ್. ಒಂದ್ಸಲ ಎಗ್ರೇಜ್ ಮಾಡಿದ್ರೆ ಅದರ ಬ್ಲಾಗ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ. ಒಂದೊಂದ್ಸಲ ಎಗ್ರೇಜ್ ತಿಂದಿರೋ ಎಲ್ರು ಉಂಟಿ ಮಾಡ್ಬಿಡಂತೆ ಪಟ್ಟ. ಇವಾಗ ನೋಡಿದ್ರಲ್ಲ, ಜಸ್ಟ್ ಅದಕ್ಕೆ ಖಾರ ಹಾಕಿ 1 hour ನೆನೆಯಕ್ ಬಿಡ್ಬೇಕು. 1 hour ಅಲ್ಲ, 1 hour ಒಂದು 10 ನಿಮಿಷ 15 ನಿಮಿಷ ನೆನೆಯಕ್ ಬಿಡ್ಬೇಕು. 1 hour. ಸಾರಿ ಖಾರ ಅಷ್ಟೇ ಹಾಕ್ಬೇಕು. ಇವಾಗ ನೆಕ್ಸ್ಟ್ ಏನಂದ್ರ ಅದು ಚಂದ ಕಾಣ್ಲಿ ಮತ್ತೆ ಟೇಸ್ಟಿ ಆಗಿರ್ಲಿ ಅಂತಂದು ಅದಕ್ಕೆ ಸ್ವಲ್ಪ ಬೇಕಾಗಿರೋದನ್ನ ಫ್ರೈ ಮಾಡಿ ಉದ್ದಕ್ಕೆ ಇಟ್ಕೊಂಡಿರೋಣ. ಇದು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮೆಣಸಿನ್ಕಾಯಿನ ಹಾಕೋಣ. ಅದು ಉದ್ದದಕ್ಕೆ ಹೆಚ್ಕೋಬೇಕು, ಅಂದ್ರೆ ಚಲೋ ಇರತ್ತ. ಮತ್ ಸಣ್ಣಗೆ ಹೆಚ್ಕೊಳ್ರಿ, ಉದ್ದದಕ್ಕೆ ಇರ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿರ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿರ್ರಿ. ಆದ್ರೆ ಯಾಕಂದ್ರೆ ಡ್ರೈ ಆಗ್ಬೇಕಲ್ಲ, ಅದು ಡ್ರೈ ಆದ್ಮೇಲೆ ಆಮೇಲೆ ಬಾಳ ಸಾಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈಗ ಇದನ್ನ ನಾನು ತೆಗಿತೀನಿ. ಸ್ವಲ್ಪ ಫ್ರೈ ಆದ್ಮೇಲೆ ಇದು ಫ್ರೈ ಮಾಡಿದಾಯ್ತು. ನೆಕ್ಸ್ಟ್ ಕರಿಬೇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಟ್ಪಟ್ ಅಂತ ಮಗ ತಿಳಿಬೇಕು ನೋಡಿ. ಚಟ್ಪಟ್ ಇದಲ್ಲ ಅದು ನೋಡ್ರಿ, ಚಟ್ಪಟ್ ಡುಡುಮ್ ಮಾಡತ್ತಾಳ ಜ್ಯೋತಿ. ಈಗ ನೆಕ್ಸ್ಟ್ ಬೆಳ್ಳುಳ್ಳಿನ ತಗೊಂಡೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅದು ಟೇಸ್ಟ್ ಆಗುತ್ತಾ, ಮತ್ತೇನಂದ್ರೆ ಸ್ವಲ್ಪ ಚಂದನೆ ಕಾಣಿಸುತ್ತಲ್ಲ ಅಷ್ಟಿಗೆ. ಅದ್ರ ಸಲುವಾಗಿ ಇದನ್ನಾಗಲೇ ಫ್ರೈ ಮಾಡ್ಕೊಂಡಿನಿ. ಇವಾಗ ಏನಿಲ್ಲ, ನೆಕ್ಸ್ಟ್ ಚಿಕನ್ ಹಾಕೋದು. ಜಲ್ದಿ ಈಸಿಯಾಗಿ ಹೇಳ್ಕೊಡ್ತೀನಿ, ನೋಡ್ತಾ ಇದ್ದೀನಿ. ಇದು ನಮ್ ಜ್ಯೋತಿ ಫೇವರೇಟ್ ರೀ. ಈ ಜ್ಯೋತಿ ಯಾವಾಗಾದ್ರೂ ಬರ್ಲಿ, ಇದು ಫಿಕ್ಸ್ ನೋಡ್ರಿ ನಮ್ಮ ಮನೆ ಒಳಗ. ನನಗ್ ಮಾತ್ರ ಅದ್ರಕಿ ಫೇವ್ರೇಟ್. ಅದಕ್ಕ ನೋಡಿರಲ್ರಿ ಅವ್ರ ಬ್ಲಾಗ್ ಒಳಗ ನೋಡ್ರಿ ಇಷ್ಟು ಗಂಟೆ ಬರ್ತಾರೆ. ಬಿರಿಯಾನಿ ಬೇಕಂತ ನೋಡಿದ್ರಲ್ಲ, ಅವಾಗ್ಲೇ ನೆನ್ಸಿಟ್ಟಿದ್ನ ಖಾರದ ಒಳಗ. ಇವಾಗ ಏನಿಲ್ಲ, 10 ನಿಮಿಷ ಆಯ್ತಿದ್ದು. ಈಗ ಕ್ಲೀನ್ ಆಗಿ ಹತ್ಕೊಂಡಿರತ್ತೆ, ಅದಕ್ಕ ಇದ್ರೊಳಗೆ ಹಾಕ್ತೇನೆ.
ಮೆಲ್ಲಕ್ ಹಾಕು. ಜರ ಕುಂತೈತವ ಯವ್ವ. ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಕು. ವಿಧಿ ಇಲ್ಲ ಗೆಳೆಯರೆ, ಹೌದು. ವಿಧಿ ಇಲ್ದೆ ನೋಡಣ ತಿನ್ಬೇಕು. ಇದು ಚಲೋ ಮಾಡ್ತಾನೆ ಅದು. ಚಿಕನ್ ಅದೇನು 10 ರೂಪಾಯಿ ಕೆಜಿನಾ? ಅದ್ರಲ್ಲಿ ಅದು 10 ರೂಪಾಯಿ ಕೆಜಿ ಏನು ಚೆಲ್ಲಕ್ಕೆ? ತಗರವ 250 ರೂಪಾಯಿ ಕೊಟ್ಟು ಹೋಗ್ತೀನಿ. 500 500 ಚಿಕನ್ 2 ಕೆಜಿ. 2 ಕೆಜಿ ಅಲ್ಲ, ಇದು 1 ಕೆಜಿ. ಈಗ ಏನಿಲ್ಲ, 1 ನಿಮಿಷ ಆದ್ಮೇಲೆ ಉಪ್ಪು ಅರಿಶಿನ ಪುಡಿ ಹಾಕ್ಬೇಕು. ಉಪ್ಪು ಆಲ್ಮೋಸ್ಟ್ ಕಡಿಮೆನ ಹಾಕ್ರಿ, ಮತ್ತೆ ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ. ಕಡಿಮೆ ಆದ್ರೆ ಸ್ವಲ್ಪ ಹಾಕೋಬೋದಲ್ಲ. ಸಾಕು. ಈಗ ನೆಕ್ಸ್ಟ್ ಅರಿಶಿನ ಪುಡಿ ಅಲ್ಲೇ ಎಷ್ಟು? ನೋಡು. ಎಷ್ಟು ಸ್ಪೂನ್ ಅಂತ? ಒಂದ್ ಸ್ವಲ್ಪ ಹಾಕ್, ಟೇಸ್ಟಿಗೆ ಅಷ್ಟೆ. ಸ್ವಲ್ಪ ಇಷ್ಟ. ಸ್ವಲ್ಪ ಅರಿಶಿನ ಪುಡಿ ಇನ್ನ ಸ್ವಲ್ಪ ಹಾಕ್. ಅಂಜಿಗೆ ಬರ್ತೈತೆ. ಇನ್ನ ಸ್ವಲ್ಪ ಹಾಕ್, ನಡೀತದ. ಹಾ ಸರಿ. ಎಲ್ಲ ಇಷ್ಟ ಎಲ್ಲ ಅವಾಗೇ ನೋಡಿದ್ರಲ್ಲ ಏನೇನು ಹಾಕಿತ್ತಂತಂದ್ರೆ, ಇದು ಸ್ವಲ್ಪ ಕಲರ್ ಡಿಮ್ ಐತಿ, ಅದಕ್ಕೆ ಚಂದ ಕಾಣಿಸಾಕಿಲ್ಲ. ಖಾರ ಡಿಮ್ ಐತಿ ಮತ್ತೆ ಕಲರ್ ಅಲ್ಲ. ಖಾರ ಡಿಮ್ ಐತಿ ಮತ್ತೆ ಕಲರ್ ಅಲ್ಲ. ಕಲರೇ ಡಿಮ್ ಐತಿ. ಅವಾಗಲೇ ನೋಡಿದ್ರಲ್ಲ ತಿರ್ವ ಕಂಜಿಗೆ ಬರುತ್ತ ಬಿದ್ದೋಗ್ಬಿಡುತ್ತೆ ಅಂತಂದು. ಏನಿಲ್ಲ, ಅವಾಗಲೇ ನೋಡಿದ್ರಲ್ಲ. ಇದು ಸ್ವಲ್ಪ ಫ್ರೈ ಆಗ್ಬೇಕು 1 5 ನಿಮಿಷ. ಇದಕ್ಕೆ ಮುಚ್ಚಬಾರ್ದು. ಮುಚ್ಚಿದ್ರೆ ಇದೆಲ್ಲ ಮೆತ್ತಗಾಗ್ಬಿಡುತ್ತೆ, ಅದು ಟೇಸ್ಟ್ ಅನ್ಸಲ್ಲ, ಡ್ರೈ ತರ ಅನ್ಸಲ್ಲ. ಅದಕ್ಕೆ ಸ್ವಲ್ಪ ಬಿಟ್ಟು ಆಮೇಲೆ ಲಾಸ್ಟಿಗೆ ಮುಚ್ಚಬೇಕು. ಇವಾಗ ಏನಿಲ್ಲ, 5 ನಿಮಿಷ ಆಗಿಲ್ಲ ನೋಡೋಣ. ಅವಾಗೇ ಹೇಳಿದಲ್ಲ 10 ನಿಮಿಷ ಆಗಿದ್ದ, ಅದನ್ನ ಸ್ವಲ್ಪ ಜಾಸ್ತಿ ಹೊತ್ತ ಮಾಡ್ಬೇಕು. ಅವಾಗೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗ ಡ್ರೈ ಆಗೈತೆ ಇಲ್ಲ ಅಂತಂದ್ರೆ. ಇವಾಗ ರೆಡಿ ಆಗೈತಿದ್ರೆ ಡ್ರೈ ಏನಿಲ್ಲ, ಇದಕ್ಕೆ ಡೆಕೋರೇಷನ್ ಮಾಡ್ಬೇಕು. ನಾವು ಮಾಡಿ ಟೇಸ್ಟ್ ಮಾಡಕ್ ಕರಿಯೋಣ, ನೋಡೋಣ ಬನ್ನಿ. ನನಗೂ ಬಹಳ ತಿನ್ನಂಗ ಅನ್ಸಾತೈತಿ. ಅಕ್ಕ ಚಿಕನ್ ಮಾಡೋದು ಓಕೆ. ಅಕ್ಕ ಚಿಕನ್ ಮಾಡೋದು ಸಟ್ಪಟ್ ಡುಡುಮ್ ನೋಡಕ್ಕೆ ಈ ತರ ಕಾಣಿಸ್ಬೇಕು ತಿಂದ್ರೆ ಸೀರೆ ಬೈಕುಂಟು. ಕಂಟ್ರೋಲ್. ಲಗು ಲಗು ಆಯ್ತು, ಹಾಕ್ಬಿಡ್ಲಾ ಈಗ? ಅದನ್ನ ಆಫ್ ಮಾಡಿ ಹಾಕ್ಬೇಕಂತ. ಅದು ಸ್ವಲ್ಪ ಎಣ್ಣೆನ ಇರಲಿ, ಯಾಕಂದ್ರೆ ರೈಸ್ ಒಳಗೆ ತಿನ್ನೋಕ್ಕೂ ಚಲೋ ಅನ್ಸತ್ತ. ಈಗ ಮೇಲೆ ಡೆಕೋರೇಷನ್ ಮಾಡೋಣ. ಅವಾಗ ಹೇಳಿದ್ನಲ್ಲ ನಾನು, ಡ್ರೈ ಆಗಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ತಿದ್ದೀನಿ ಇವಾಗ. ಈಗ ಟೇಸ್ಟ್ ಮಾಡಕ ಒಂದಿಷ್ಟು ಜನ ಕರಿಯೋಣ, ಬನ್ನಿ ನೋಡೋಣ. ಈಸಿಯಾಗಿ, ಫುಲ್ ಈಸಿ ಇದು ಮಾಡೋದು. ಮಾಡಿ ನಮ್ಗೆ ಹೇಳ್ರಿ ಹೆಂಗಾಗಿತ್ತು, ನಿಮ್ಮ ಮನೆಗಳಾಗ ಸಕ್ಸಸ್ ಆಯ್ತಾ? ಎಲ್ಲಾರು ನಿಮ್ಮ ಮನೆ ಒಳಗೆ ಹೊಗಳ್ತಾರೆ, ಏನು ರೆಡಿ ಮಾಡಿ ಅಂತಂದು. ಕಾಮಿಡಿ. ಆಯ್ತು, ಇಷ್ಟು ಇದಕ್ಕೆ ನಿಂಬೆ ಹಾಕಿ. ಇದು ಕಲರ್ ಡಿಮ್ ಆಗೈತಿ, ಯಾಕಂದ್ರೆ ಕಲರೇ ಡಿಮ್ ಐತಿ. ಕೆಂಪು ಕಲರ್ ಆಗಿದ್ರೆ ಮಸ್ತ್ ಕಾಣಿಸ್ತಿತ್ತು. ಪರವಾಗಿಲ್ಲ, ಟೇಸ್ಟ್ ಮಾಡಿ. ನಾವು ರಿಯಲ್ ಆಗಿರೋದೇ ಹೇಳ್ತೇನೆ. ಚಲೋ ಆಗಿಲ್ಲ ಅಂದ್ರೆ ಚಲೋ ಆಗಿಲ್ಲ ಅಂತ ಹೇಳ್ತೇನೆ. ಆಯ್ತು, ಕರಿಲಾ ಟೇಸ್ಟ್ ಮಾಡಕ? ಬಾ ಈಗ ಟೇಸ್ಟ್ ಮಾಡಕ ನಮ್ಮ ಮನೆಯ PM ಮತ್ತೆ CM ನ ಕರಿತಾ ಇದ್ದೀನಿ. ನೋಡೋಣ ಏನ್ ಹೇಳ್ತಾರ ಅಂತಂದು. భయమేస్తుంది. ಅದಕ್ಕೆ ಭಯಮ್ಮ ಚಿಕನ್. ನೀನು ಮಾಡಿರೋ ಚಿಕನ್ ನಿಜ ಹೇಳ್ತಾವ. ತಡಿ ತಿಂದು ನೀಟಾಗಿ. ಚಲೋ ಐತಿ ಅಂದ್ರೆ ಅಕ್ಕ ಮಾಡ್ದಂಗಿಲ್ಲ ಅಷ್ಟ. ಹೌದಾ? ಹಂಗಾದ್ರೆ ಫೇಲ್ ಆಗಿದೆ ಅಂತ ಅರ್ಥ. ಮೇಬಿ ನಮ್ಗೆ ಇಷ್ಟ ಆಗುತ್ತೆ, ನಿನಗೆ ಇಷ್ಟ ಆಗಲ್ಲ. ಅದು ನೀಟಾಗಿ ಅಕ್ಕ ಹೆದರಿಕೆ ಬರಂಗ ಹೇಳತ್ತಾರ. ನೋಡೋಣ. ಚಲೋ ಐತಿ, ಪರವಾಗಿಲ್ಲ. ಹೌದಾ? ಏನೋ ಇದು ಕ್ಯಾಮ್ರಾ ನೋಡಿ ಪರವಾಗಿಲ್ಲ ಅಂತ ಹೇಳ್ಯಾರ. ಚಲೋ ಐತಿ. ನೀನ್ ಬಾ. ನಾ ಕರೆ ಬೆಳೆದ ಬಂದೆ.
ತಿಂದು ಹೇಳ್ರಿ. ಇವ್ರು ರಿಯಲ್ ಆಗಿ ಹೇಳ್ತಾರ. ಅವರು ರಿಯಲ್ ಆಗಿ ಹೇಳಿದ್ದು, ಯಾಕಂದ್ರೆ ಅವರು ಸ್ವಲ್ಪ ಮೆತ್ತಗಿರೋ ಚಿಕನ್ ತಿಂದಿದಾರ ಅಂತ ಚಲೋ ಇರಲ್ಲ. ಇದು ಬೇರೆ ತರ ಐತಿ ನೋಡ. ಹೇಗೈತೆ? ಮಾತೆ ಬರ್ತಿಲ್ಲ ಅಂದ್ರ ಏನ್ ಚಲೋ ಐತೆ ಅಂತ ಗೊತ್ತಿಲ್ಲ. ಚಲೋ ಐತೆ ಅಂತ ಮಾತೆ ಬರುವಂತ ಚೆನ್ನಾಗೈತೆ. ಅವಾಗ್ಲಾಗಿ ಬ್ಯಾರೆ ಪೀಸ್ ತಂದಿಲ್ಲ, ಪೀಸ್ ಅವಾಗ ಮೆತ್ತಗಿಲ್ಲ. ಸೂಪರ್ ಮಾಡ್ಯಾಳ್ರಿ. ಆದ್ರ ಕೇಳ್ಕೊಂಡ್ ಮಾಡ್ಯಾಳ, ಸೂಪರ್ ಮಾಡ್ಯಾಳ. ನೀವು ಮನೆ ಒಳಗೆ ಟ್ರೈ ಮಾಡ್ರಿ, ಚೆನ್ನಾಗಾಗಿತ್ತು ಅಷ್ಟೇ. ಬರೀ ಊಟ ಮಾಡೋಣ. ರೊಟ್ಟಿ ಪಲ್ಯ ಗೊತ್ತಲ್ಲ, ರೊಟ್ಟಿ ಪಲ್ಯ ಅಲ್ಲ, ರೊಟ್ಟಿ ಚಿಕನ್. ಸಾರಿ ಹೆಂಗಾಗಿದೆ ನೋಡಿ ಹೇಳ್ತಿದ್ರಿ. ನಾ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಹೇಳಿ. ನೀವು ಇಷ್ಟ ಆದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜಲ್ದಿ ತಿಂದು ಹೇಳ್ರಿ ಹೆಂಗ ಅನ್ಸಾಗಂತ. ಅವಾಗ ಸ್ವಲ್ಪ ತಿಂತೀನಿ, ಇವತ್ತು ಹೇಳಿ ತಿಂದೆ. ಮಗುನ ಒಂದ್ ತಾಸು ಶಿಲ್ಪಾ ಹೇಳ್ತಾಳೆ ಇವಾಗ. ಮಾಡಿದ್ದೇನ್ ಚಲೋ ಇರಲ್ಲ, ಪೀಸ್ ಚಲೋ ಇರಲ್ಲ. ಹೆಂಗಾಗೈತಿ? ಜಾನು ಹೆಂಗಾಗೈತಿ? ಜಾನು ಹೆಂಗಾಗೈತಿ? ಇದು ನೋಡಿ, ನಾನ್ ಮಾಡಿದ ಸಾಂಬಾರು, ಚಿಕನ್ ಸಾಂಬಾರು. ಇವ್ರು ಮಾಡಿ ಸಾಂಬಾರ, ನಾ ಮಾಡಿದ್ದೀವಿ ನೋಡ್ರಿ. ಎಣ್ಣೆ ಡ್ಯಾನ್ಸ್ ಮಾಡಾತೈತಿ. ಜಾಸ್ತಿ ಆಗೈತಿ, ಆದ್ರೆ ರೈಸ್ ಮಾಡಕ್ ಕರೆಕ್ಟ್ ಆಗುತ್ತೆ. ಸೂಪರ್ ಅಂತ. ಸೂಪರ್. ಥ್ಯಾಂಕ್ ಯು ಎಲ್ಲರಿಗೂ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬೈ ಬೈ.